ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಬೈ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಚೈಲ್ಡ್ಹುಡ್ ಆ್ಯಂಡ್ ಅಡಾಲೆಸೆನ್ಸ್, ತಾರುಣ್ಯಾವಸ್ಥೆ ಮತ್ತು ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಈ ಪೇಪರ್ನ ಪ್ರಮುಖ ಕ್ವಶನ್ ಇನ್ನೊಂದು, ಹದಿಹರೆಯದ ಅಥವಾ ತಾರುಣ್ಯಾವಸ್ಥೆಯ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಈ ಕ್ವಶನ್ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಇವತ್ತು ಈ ಕ್ವಶನ್ಗೆ ಆನ್ಸರ್ನ ನೋಡ್ತಾ ಹೋಗೋಣ. ಮೊದಲಿಗೆ ಪೀಠಿಕೆ. ತಾರುಣ್ಯಾವಸ್ಥೆ ಎಂಬ ಪದವನ್ನು ಆಂಗ್ಲ ಭಾಷೆಯ ಅಡೋಲೆಸೆನ್ಸ್ ಎಂಬ ಪದಕ್ಕೆ ಸಮಾನವಾಗಿ ಬಳಸುತ್ತೇವೆ. ಅಡೋಲೆಸೆನ್ಸ್ ಎಂಬ ಪದವು ಅಡೋಲೆಸೆರ್ ಎಂಬ ಲ್ಯಾಟಿನ್ ಪದದಿಂದ ಉತ್ಪತ್ತಿಯಾಗಿದೆ. ಇದರ ಅರ್ಥ ಪರಿಪಕ್ವತೆಯತ್ತ ಸಾಗುವುದು. ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಾಖ್ಯೆಗಳನ್ನ ನೋಡ್ತಾ ಹೋಗೋಣ. ವಿ ಟಿ ಜರ್ಸಿಲ್ಸ್ ರವರು ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ ಬಾಲಕ ಬಾಲಕಿಯರು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಸಾಗುವ ಹಂತವೇ ತಾರುಣ್ಯಾವಸ್ಥೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಎರಡನೇದು, ಬಿ ಕುಪ್ಪುಸ್ವಾಮಿಯವರು ಕಿಶೋರಾವಸ್ಥೆಯು ಬಾಲ್ಯಾವಸ್ಥೆ ಮತ್ತು ವಯಸ್ಕಾವಸ್ಥೆಯ ನಡುವಣ ಜೈವಿಕ ಸಾಮಾಜಿಕ ಬದಲಾವಣೆಯ ಅವಧಿಯಾಗಿದೆ ಅಂತ ಹೇಳ್ತಾರೆ. ಮೂರನೇದು, ಹ್ಯಾಡ್ಫೀಲ್ಡ್ ರವರ ಪ್ರಕಾರ ಬಾಲ್ಯಾವಸ್ಥೆಯ ಸಂರಕ್ಷಣಾ ಪರಿಸರವನ್ನು ಬಿಟ್ಟು ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲುವ ಬೆಳವಣಿಗೆಯ ಅವಧಿಯೇ ಕಿಶೋರಾವಸ್ಥೆ ಅಥವಾ ತಾರುಣ್ಯಾವಸ್ಥೆ ಅಂತ ಹೇಳಿದ್ದಾರೆ. ಒಂದು 2-3 ವ್ಯಾಖ್ಯೆಗಳನ್ನ ಬರೆದ್ರೆ ಸಾಕಾಗುತ್ತೆ. ಹಿಂದಿನ ಮನೋವಿಜ್ಞಾನಿಗಳು ಸಂತಾನೋತ್ಪತ್ತಿ ಸಾಮರ್ಥ್ಯ ಇರುವವರನ್ನು ಮಾತ್ರ ಪ್ರಾಪ್ತವಯಸ್ಕರು ಎನ್ನುತ್ತಿದ್ದರು. ಆದರೆ ಈಗ ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇದನಾತ್ಮಕ ಪರಿಪಕ್ವತೆ ಹೊಂದಿದ್ದಲ್ಲಿ ಮಾತ್ರ ಪ್ರಾಪ್ತವಯಸ್ಕರು ಎಂದು ಪರಿಗಣಿಸಲಾಗುವುದು. ನೆಕ್ಸ್ಟ್, ತಾರುಣ್ಯದ ಮೊದಲು ಕೊನೆಯ ಭಾಗಗಳಲ್ಲಿನ ವರ್ತನಾ ರೀತಿಯಲ್ಲಿನ ಗಣನೀಯವಾದ ತಾರುಣ್ಯದ ಮೊದಲು ಕೊನೆಯ ಭಾಗಗಳಲ್ಲಿನ ವರ್ತನಾ ರೀತಿಯಲ್ಲಿನ ಗಣನೀಯವಾದ ವ್ಯತ್ಯಾಸಗಳು ಕಂಡುಬರ್ತವೆ. ಆದ್ದರಿಂದ ಈ ಅವಧಿಯನ್ನು ಪೂರ್ವ ತಾರುಣ್ಯ ಹಾಗೂ ಉತ್ತರ ತಾರುಣ್ಯಾವಸ್ಥೆ ಎಂದು 2 ಹಂತಗಳಾಗಿ ವಿಭಾಗಿಸಲಾಗಿದೆ. ತಾರುಣ್ಯಾವಸ್ಥೆಯಲ್ಲಿ 2 ಹಂತ ಇರುತ್ತೆ. ಒಂದು ಪೂರ್ವ ತಾರುಣ್ಯಾವಸ್ಥೆ, ಇನ್ನೊಂದು ಉತ್ತರ ತಾರುಣ್ಯಾವಸ್ಥೆ ಅಂತ ವಿಭಾಗ ಮಾಡ್ಕೊಳ್ಳಾಗಿದೆ ಅಂತ ಹೇಳ್ಬೋದು. ಈಗ ಅದರ ಪ್ರಮುಖ ಗುಣಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಹದಿಹರೆಯವು ಒಂದು ಬಾಲ್ಯ ಮತ್ತು ವಯಸ್ಕರ ನಡುವಿನ ಪರಿಪಕ್ವತೆಯ ಅವಧಿ, ಪರಿವರ್ತನಾ ಅವಧಿ. ಏನಾಗ್ತಿದೆ, ಬಾಲ್ಯದಿಂದ ವಯಸ್ಕರಾಗಕ್ಕೆ ನಡುವಿನ ವಯಸ್ಸನ್ನು ತಾರುಣ್ಯಾವಸ್ಥೆ ಅಂತ ಹೇಳ್ತಾರೆ. ಪರಿವರ್ತನೆ ಆಗುತ್ತೆ ಇಲ್ಲಿ. ದೇಹದಲ್ಲಿ ಬದಲಾವಣೆಯ ವಯಸ್ಸು, ಸಮಸ್ಯೆಯ ವಯಸ್ಸು, ನಾಯಕನನ್ನು ಪೂಜಿಸುವ ವಯಸ್ಸು, ಅನುವರ್ತನೆಯ ಅವಧಿ, ತೀವ್ರ ಭಾವನೆಗಳು ಮೂಡುವ ಅವಧಿ, ಲೈಂಗಿಕ ಆಕರ್ಷಣೆಗಳು ಮೂಡುವ ಅವಧಿ, ಅಪ್ರಾಮಾಣಿಕ ವರ್ತನಾ ಅವಧಿ, ಆಕ್ರಮಣಕಾರಿ ಪ್ರವೃತ್ತಿ ಅವಧಿ, ಆದರ್ಶವಾದದ ಅವಧಿ, ಹೀರೋ ವರ್ಷಿಪ್ ಸಿಂಗ್ ಅವಧಿಗಳು, ಅನ್ಯಲಿಂಗ ಸಮಾನ ವಯಸ್ಕರೊಂದಿಗೆ ಪರಿಪಕ್ವವಾದ ಸಂಬಂಧವನ್ನು ಸಾಧಿಸಿಕೊಳ್ಳುವಿಕೆ, ಪುರುಷ ಅಥವಾ ಮಹಿಳಾ ಸಾಮಾಜಿಕ ಪಾತ್ರ ನಿರ್ವಹಣೆ, ವ್ಯಕ್ತಿ ತನ್ನ ದೈಹಿಕ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಿಕೆ, ತಂದೆ ತಾಯಿಗಳ ಹಾಗೂ ಇತರ ಹಿರಿಯರಿಂದ ಭಾವನಾತ್ಮಕ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಿಕೆ, ಆರ್ಥಿಕ ಸ್ವಾತಂತ್ರ್ಯದ ಭರವಸೆ, ವೃತ್ತಿ ಆಯ್ಕೆ ಮಾಡಿಕೊಂಡು ಅದಕ್ಕಾಗಿ ಸಿದ್ಧಗೊಳಿಸುವಿಕೆ, ವಿವಾಹ ಮತ್ತು ಕೌಟುಂಬಿಕ ಜೀವನದ ತಯಾರಿ, ಸಾಮಾಜಿಕ ಹೊಣೆಗಾರಿಕೆಯ ವರ್ತನೆಯನ್ನು ಬೆಳೆಸಿಕೊಳ್ಳುವಿಕೆ, ವರ್ತನೆಗೆ ಮಾರ್ಗದರ್ಶಿಯಾಗುವ ನೈತಿಕ ಸಂಹಿತೆ ಹಾಗೂ ಮೌಲ್ಯಗಳನ್ನು ಸಂಪಾದಿಸುವುದು, ಸ್ವಯಂ ನಿರ್ದೇಶಕತ್ವದ ವರ್ತನೆ, ವಸ್ತುನಿಷ್ಠ ಬೌದ್ಧಿಕ ವಿಶ್ಲೇಷಣೆ, ಸಮಗ್ರ ಜೀವನ ಧೋರಣೆ, ಸಾಮಾಜಿಕ ಸಾಮರ್ಥ್ಯ, ಭಾವನಾತ್ಮಕ, ಲೈಂಗಿಕ ಮತ್ತು ಆರ್ಥಿಕ ಹೊಂದಾಣಿಕೆ. ಈ ಥರ ಒಂದಿಷ್ಟು ಪಾಯಿಂಟ್ಸ್ಗಳಿದೆ. ಇದರಲ್ಲಿ ಯಾವುದಾದ್ರೂ ಒಂದು 2-3 ಎಕ್ಸ್ಪ್ಲೈನ್ ಮಾಡಿದ್ರೆ ತಾರುಣ್ಯಾವಸ್ಥೆಯ ಗುಣಲಕ್ಷಣಗಳಿಗೆ ಏನಾಗುತ್ತೆ, ಉತ್ತರ ಸರಿಯಾಗುತ್ತೆ. ಹಾಗೆಯೇ ಇನ್ನೊಂದು ಪ್ರಶ್ನೆ ಇದೆ, ಮೆಟಾಕಾಗ್ನಿಷನ್ ಅಂದರೆ ಏನು ಅಂತ ಕೇಳ್ತಾರೆ. 5 ಮಾರ್ಕ್ಸಿನ ಕ್ವಶನ್ನು ಯಾವಾಗಲೂ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಮೆಟಾಕಾಗ್ನಿಷನ್ ಅಥವಾ ಅಪಾರ ಚಿಂತನಾ ವಲಯ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೆಟಾಕಾಗ್ನಿಷನ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೆಟಾಕಾಗ್ನಿಷನ್ ಎಂಬ ಪದದ ಅರ್ಥ ಅಕ್ಷರಶಃ ಅರಿವಿನ ಬಗ್ಗೆ ಅರಿವು ಅಥವಾ ಹೆಚ್ಚು ಯೋಚನೆ ಮಾಡುವುದು, ಅನೌಪಚಾರಿಕವಾಗಿ
ಚಿಂತನೆಯ ಬಗ್ಗೆ ಯೋಚಿಸುವುದು. ನಮ್ಮ ಚಿಂತನಾ ಶಕ್ತಿ, ಕಲಿಕೆ, ಸ್ಮರಣ ಶಕ್ತಿಗಳನ್ನು ಮೇಲ್ವಿಚಾರಣೆ ಮಾಡುವ ಜ್ಞಾನವೇ ಅಪಾರ ಜ್ಞಾನ ಚಿಂತನಾ ಶಕ್ತಿಯಾಗಿದೆ. ನಾನು ಚಿಂತೆ ಮಾಡ್ತಿರೋದು ಸರಿಯಾಗಿದೆಯೋ ಇಲ್ವೋ, ನನ್ನ ಚಿಂತನೆ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದೆಯೋ ಇಲ್ವೋ ಅಂತ ಚಿಂತೆ ಮಾಡೋದೇ ಮೆಟಾಕಾಗ್ನಿಷನ್. ಅಂದರೆ ಒಂದು ಅರಿವಿದೆ, ಆ ಅರಿವಿನ ಬಗ್ಗೆ ಅನೌಪಚಾರಿಕವಾಗಿ ಚಿಂತನೆ ಮಾಡೋದನ್ನೇ ಮೆಟಾಕಾಗ್ನಿಷನ್ ಅಂತ ಹೇಳ್ತಾರೆ. ಅಂದರೆ ನಾನೀಗ B.Ed ಮಾಡ್ತಾ ಇರೋದು ಸರಿ ಇದೆಯೋ ಸರಿ ಇಲ್ವೋ, ಮುಂದೆ ನಂಗೆ ಕೆಲಸ ಸಿಗುತ್ತೋ ಸಿಗಲ್ವೋ, ನಾನೀಗ ಮಾಡ್ತಿರೋದು ತಪ್ಪೋ ಸರಿನೋ, ಈ ರೀತಿ ಪದೇ ಪದೇ ಚಿಂತನೆ ಮಾಡಿದ್ರೆ ಅದನ್ನು ಮೆಟಾಕಾಗ್ನಿಷನ್ ಅಂತಾರೆ. ಇದರ ವ್ಯಾಖ್ಯೆಗಳ ಬಗ್ಗೆ ಹೋಗೋಣ. ಬಿಗ್ಲೇರ್ ಮತ್ತು ಸ್ಯಾಮ್ಸನ್ ರವರು ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಸ್ಮರಣಶಕ್ತಿ ಮತ್ತು ಕಲಿಕೆಯನ್ನು ಸುಧಾರಿಸಿಕೊಳ್ಳುವ ಮಾರ್ಗಗಳ ಬಗೆಗಿನ ಚಿಂತನಾ ಶಕ್ತಿಯನ್ನು ಕುರಿತು ವ್ಯಕ್ತಿ ಹೊಂದಿರುವ ಜ್ಞಾನವೇ ಅತಿ ಚಿಂತನಾ ಶಕ್ತಿ ಅಥವಾ ಮೆಟಾಕಾಗ್ನಿಷನ್ ಅಂತ ಹೇಳ್ತಾರೆ. G.H. ಪ್ಲೇವೆಲ್ ರವರ ಪ್ರಕಾರ ಮೆಟಾಕಾಗ್ನಿಷನ್ ಅನ್ನು ಸ್ವಯಂ ಮೇಲ್ವಿಚಾರಣೆ, ಸ್ವಯಂ ಪ್ರಾತಿನಿಧ್ಯ, ಸ್ವಯಂ ನಿಯಂತ್ರಣ ಪ್ರಕ್ರಿಯೆಗಳನ್ನು ಸೂಚಿಸುತ್ತದೆ. ಇವುಗಳನ್ನು ಮಾನವನ ಮನಸ್ಸಿನ ಅವಿಭಾಜ್ಯ ಅಂಗಗಳೆಂದು ಪರಿಗಣಿಸಲಾಗಿದೆ. ಈ ಅಪಾರ ಚಿಂತನಾತ್ಮಕ ವಲಯ ಅಥವಾ ಮೆಟಾಕಾಗ್ನಿಷನ್ ಎಂದರೆ ಒಬ್ಬರ ಸ್ವಂತ ಜ್ಞಾನದ ಅರಿವು. ಒಬ್ಬರು ಏನು ಮಾಡುತ್ತಾರೆ, ಒಬ್ಬರ ಅರಿವಿನ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ, ನಿಯಂತ್ರಿಸುವ ಮತ್ತು ಕುಶಲತೆಯಿಂದ ನಿರ್ವಹಿಸುವ ಸಾಮರ್ಥ್ಯ, ಕಲಿಕೆ, ಸಮಸ್ಯೆ ಪರಿಹಾರಕ್ಕಾಗಿ ನಿರ್ದಿಷ್ಟ ತಂತ್ರಗಳನ್ನು ಯಾವಾಗ ಮತ್ತು ಎಲ್ಲಿ ಬಳಸಬೇಕು ಮತ್ತು ನಿರ್ದಿಷ್ಟ ತಂತ್ರಗಳನ್ನು ಏಕೆ, ಹೇಗೆ ಬಳಸಬೇಕೆಂಬುದನ್ನು ತಿಳಿದುಕೊಳ್ಳುವುದನ್ನು ಇದು ಒಳಗೊಂಡಿದೆ. ಮೆಟಾಕಾಗ್ನಿಷನ್ ಅಂದರೆ ಅಪಾರ ಚಿಂತನಾ ವಲಯ. ಈಗ ನನಗೇನೋ ಒಂದು ಜ್ಞಾನ ಇದೆ, ನಂಗೆ ಜ್ಞಾನ ಇದೆ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ನನ್ನ ಜ್ಞಾನನ ನಾನು ಎಲ್ಲಿ ಬಳಸಬೇಕು, ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದೆ ಮೆಟಾಕಾಗ್ನಿಷನ್. ಅಪಾರ ಚಿಂತನಾತ್ಮಕ ವಲಯ ಮೆಟಾಕಾಗ್ನಿಷನ್ ಎನ್ನುವುದು ಕಲಿಕೆಯ ಕಾರ್ಯವನ್ನು ಸಮೀಕರಿಸಲು, ತಂತ್ರವನ್ನು ರೂಪಿಸಲು, ಪೂರ್ವಜ್ಞಾನವನ್ನು ಬಳಸುವ ಸಾಮರ್ಥ್ಯವಾಗಿದೆ. ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುವ, ಫಲಿತಾಂಶಗಳನ್ನು ಪ್ರತಿಬಿಂಬಿಸಿ ಮೌಲ್ಯಮಾಪನ ಮಾಡಿ, ಅಗತ್ಯವಿರುವ ಒಬ್ಬರ ವಿಧಾನವನ್ನು ಮಾರ್ಪಡಿಸಿ ಅಪಾರ ಚಿಂತನಾತ್ಮಕ ವಲಯ ಮೆಟಾಕಾಗ್ನಿಷನ್ ಅಧ್ಯಯನ ಕೌಶಲ್ಯಗಳು, ಮೆಮೊರಿ ಸಾಮರ್ಥ್ಯಗಳು ಮತ್ತು ಕಲಿಕೆಯನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವೇ ಒಬ್ಬರ ಸ್ವಂತ ಆಲೋಚನಾ ಕ್ರಿಯೆಯ ಬಗ್ಗೆ ಯೋಚಿಸುವುದನ್ನು ಒಳಗೊಂಡಿರುತ್ತದೆ. ವಿಷಯದ ಸೂಚನೆಯೊಂದಿಗೆ ಈ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಕಲಿಸಬೇಕಾಗಿದೆ. ಹಾಗಂದ್ರೆ ಏನು? ಈಗ ನನಗೆ ಒಂದು ವಿಷಯ ಗೊತ್ತಿದೆ, ಸಂಪೂರ್ಣ ವಿಷಯ ಗೊತ್ತಿದೆ, ಒಂದೇ ಸಲ ಅಷ್ಟನ್ನು ಹೇಳೋಕ್ಕಾಗಲ್ಲ. ಎಷ್ಟು ಹೇಳಬೇಕು, ಆ ಮಕ್ಕಳ ಏನು ಸಾಮರ್ಥ್ಯ ಎಷ್ಟು, ಅವ್ರಿಗೆ ಎಷ್ಟು ಕೊಡಬೇಕು. ಈಗ ನಾನು ಒಂದು ಪಾತ್ರೆ ತುಂಬ ಅನ್ನ ಮಾಡಿದ್ದೀನಿ ಅಂತ ಅಷ್ಟನ್ನು ತಂದು ಬಗ್ಸೋಕ್ಕಾಗಲ್ಲ. ಒಂದು ಸೌಟಲ್ಲಿ ಎಷ್ಟು ತಿಂತಾರೆ, ಒಂದು ಸೌಟು 2 ಸೌಟು ಅನ್ನ ಬಡಿಸ್ತೀವಲ್ಲ, ಹಾಗೆಯೇ ಎಷ್ಟು ಬೇಕು ಅಷ್ಟನ್ನು ಸ್ವಲ್ಪ ಹಾಕಿ ಕೊಡೋ ಹಾಗೆ ಎಷ್ಟು ವಿಷಯ ಅವ್ರ ತಲೆಗೆ ಹಿಡಿಯುತ್ತೆ ಅಷ್ಟನ್ನು ಕೊಡೋದನ್ನೇ ಮೆಟಾಕಾಗ್ನಿಷನ್ ಅಂತ ಹೇಳ್ತಾರೆ. ಈ ಪರಿಕಲ್ಪನೆಯನ್ನೇ ಮೆಟಾಕಾಗ್ನಿಷನ್ ಅಂದರೆ ನನಗೇನು ಚಿಂತನೆ ಇದೆ, ಆ ಚಿಂತನೆಯನ್ನು ಎಷ್ಟು ಕೊಡಬೇಕು, ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಹಾಗೆ ನಡ್ಕೊಳ್ಳೋದನ್ನು ಮೆಟಾಕಾಗ್ನಿಷನ್ ಅಂತ ಹೇಳ್ತೀವಿ. ಥಿಂಕಿಂಗ್ ಅಬೌಟ್ ಕಾಗ್ನಿಷನ್ ಅಬೌಟ್ ಕಾಗ್ನಿಷನ್ ಆರ್ ನಾಯಿಂಗ್ ಅಬೌಟ್ ನಾಯಿಂಗ್ ಅಂದರೆ ನನಗೆ ಏನು ಥಿಂಕ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋದು, ಏನು ಗೊತ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು, ಏನು ಜ್ಞಾನ ಇದೆ, ಏನು ಕಾಗ್ನಿಷನ್ ಇದೆ ಅದ್ರ ಬಗ್ಗೆ ಮಾತಾಡೋದನ್ನೇ ಮೆಟಾಕಾಗ್ನಿಷನ್ ಅಂತ ಹೇಳ್ತಾರೆ. ಹಾರ್ಟ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಇದನ್ನು ಹೇಳ್ತಾರೆ. ಮೆಟಾಕಾಗ್ನಿಷನ್ ಜ್ಞಾನವು ಒಬ್ಬರ ಸ್ವಂತ ಅರಿವಿನ ಪ್ರಕ್ರಿಯೆಗಳಾಗಿದ್ದು, ಈ ಕಲಿಕೆಯನ್ನು ಗರಿಷ್ಠಗೊಳಿಸಲು ಆ ಪ್ರಕ್ರಿಯೆಗಳನ್ನು ಹೇಗೆ ನಿಯಂತ್ರಿಸುವುದು ಎಂಬುದರ ತಿಳುವಳಿಕೆ. ನಾನು ಹೇಳ್ದಂಗೆ ಹೇಗೆ ಪ್ರಕ್ರಿಯೆಗಳನ್ನ ನಿರ್ವಹಿಸೋದು. ಈಗ ನಂಗೆ ಗೊತ್ತಿದೆ ಅಂತ 2 ಗಂಟೆ ಪಾಠ ಮಾಡಿದ್ರೆ ಮಕ್ಕಳಿಗೆ ತಲೆಗೆ ಹೋಗಲ್ಲ. ಎಷ್ಟು ಗಂಟೆ ಪಾಠ ಮಾಡಬೇಕು, ಒಂದು ಅರ್ಧ ಗಂಟೆ ಪಾಠ ಮಾಡಬೇಕು, ಏನೋ ಮಧ್ಯ ಕತೆ ಹೇಳಬೇಕು, ಮಕ್ಕಳು ಡೈವರ್ಟ್ ಮಾಡಬೇಕು, ಮತ್ತು ಅವ್ರನ್ನ ಪಾಠ ಕೇಳ್ಕೊಂಬರ್ಬೇಕು ಅನ್ನೋ ತಿಳುವಳಿಕೆಯೇ ಮೆಟಾಕಾಗ್ನಿಷನ್. ಮೆಟಾಕಾಗ್ನಿಷನ್ ಅನ್ನು ವಿಶಾಲವಾಗಿ ಅರಿವಿನ ಚಟುವಟಿಕೆ ಕ್ರಿಯೆಯಲ್ಲಿ ಈ ಚಟುವಟಿಕೆಯನ್ನು ನಿಯಂತ್ರಿಸುವ ಜ್ಞಾನ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಏನಂತ ವ್ಯಾಖ್ಯಾನಿಸ್ತಾರೆ? ವಿಶಾಲವಾಗಿ ಅರಿವಿನ ಚಟುವಟಿಕೆ ಅಥವಾ ಅರಿವಿನ ಕ್ರಿಯೆಯಲ್ಲಿ ಈ ಚಟುವಟಿಕೆಯನ್ನು ನಿಯಂತ್ರಿಸುವ ಜ್ಞಾನ ಅಂತ ವ್ಯಾಖ್ಯಾನಿಸಲಾಗಿದೆ. ತಜ್ಞರಲ್ಲದವರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು, ಆದರೆ ಮೆಟಾಪೂರ್ವ ಪ್ರಯತ್ನವು ಅರಿವಿನ ಬಗ್ಗೆ ಅರಿವು ಎಂದು ಸೂಚಿಸುತ್ತದೆ. ಮೆಟಾ ಅರಿವಿನ ಬೆಳವಣಿಗೆಯ ಗುಣಲಕ್ಷಣಗಳು. ಮೆಟಾಕಾಗ್ನಿಷನ್ ಅಂದರೆ ಏನು ಅಂತಂದರೆ ನೀವಿಷ್ಟ ಬರೆದ್ರೆ ಸಾಕು ಮೆಟಾಕಾಗ್ನಿಷನ್ನ ಅರ್ಥ.
ಮೆಟಾಕಾಗ್ನಿಷನ್ನ ಗುಣಲಕ್ಷಣಗಳು ಅಂತ ಕೇಳಿದ್ರೆ, ಮೆಟಾಕಾಗ್ನಿಷನ್ ಅಂದ್ರೇನು, ಅದರ ಗುಣಲಕ್ಷಣಗಳೇನು ಅಂತ ಕೇಳಿದ್ರೆ 10 ಅಂಕಕ್ಕೆ ಅದರ ಗುಣಲಕ್ಷಣಗಳನ್ನು ಕೂಡ ಬರೀಬೇಕಾಗುತ್ತೆ. ಅದನ್ನು ಕೂಡ ನಾನೀಗ ಇಲ್ಲಿ ವಿಶ್ಲೇಷಣೆ ಮಾಡ್ತೀನಿ. ಮೊದಲನೇದು, ಇದು ಸ್ವಯಂ ಮೇಲ್ವಿಚಾರಣೆ. ಇದನ್ನು ಬೇರೆಯವ್ರು ಬಂದು ನಮ್ಮ ಮೇಲೆ ಮೇಲ್ವಿಚಾರಣೆ ಮಾಡಲ್ಲ, ನಮ್ಮನ್ನು ನಾವೇ ಮೇಲ್ವಿಚಾರಣೆ ಮಾಡ್ಕೊಳ್ಳೋದನ್ನ ಮೆಟಾಕಾಗ್ನಿಷನ್ ಅಂತ ಹೇಳ್ತಾರೆ. ಸ್ವಯಂ ಪ್ರಾತಿನಿಧ್ಯ, ಸ್ವಯಂ ನಿಯಂತ್ರಣ ಪ್ರಕ್ರಿಯೆಗಳು, ಪರಿಕಲ್ಪನೆಗಳು, ವಿದ್ಯುನ್ಮಾನ ಸತ್ಯಗಳನ್ನು ಸಾಮಾನ್ಯೀಕರಿಸುವ ಸಾಮರ್ಥ್ಯ ಹೆಚ್ಚಾಗಿದೆ. ಎರಡನೇದು, ಇದು ಒಬ್ಬರ ಸ್ವಂತ ಜ್ಞಾನದ ಅರಿವು. ಒಬ್ಬರು ಏನು ಮಾಡುತ್ತಾರೆ ಮತ್ತು ತಿಳಿಯುವುದಿಲ್ಲ. ಒಬ್ಬರ ಅರಿವಿನ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ, ನಿಯಂತ್ರಿಸುವ ಮತ್ತು ಕುಶಲತೆಯಿಂದ ನಿರ್ವಹಿಸುವ ಸಾಮರ್ಥ್ಯವಾಗಿದೆ. ಅದೇ ರೀತಿ ಕಲಿಕಾ ಕಾರ್ಯವನ್ನು ಸಮೀಪಿಸಲು ತಂತ್ರವನ್ನು ಯೋಜನಾಪೂರ್ವಕವಾಗಿ ಯೋಜಿಸಲು, ಪೂರ್ವಜ್ಞಾನವನ್ನು ಬಳಸುವ ಸಾಮರ್ಥ್ಯ, ಸಮಸ್ಯೆಯನ್ನು ಪರಿಹರಿಸಲು, ಪ್ರತಿಫಲಿಸಲು ಮತ್ತು ಫಲಿತಾಂಶಗಳನ್ನು ಮೌಲ್ಯಮಾಪನ ಮಾಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿದೆ. ಇದನ್ನು ಮೆಮೊರಿ ಮತ್ತು ಅನುಭವದಿಂದ ಸ್ವಾಧೀನಪಡಿಸಿಕೊಳ್ಳಬಹುದಾಗಿದೆ ಎಂದು ಭಾವಿಸಲಾಗಿದೆ. ಇದನ್ನು ಸಾಮಾನ್ಯವಾಗಿ ತುಲನಾತ್ಮಕವಾಗಿ ಸ್ಥಿರ ಅಂತ ಪರಿಗಣಿಸಲಾಗುತ್ತದೆ. ಇದು ಸಾಧಿಸಬೇಕಾದ ಕಾರ್ಯದ ರಚನೆ ಮತ್ತು ಪ್ರಕ್ರಿಯೆಯ ಜ್ಞಾನ ಕಾರ್ಯವನ್ನು ಸಾಧಿಸಲು ತಂತ್ರಗಳ ಜ್ಞಾನ ಮತ್ತು ಒಬ್ಬರ ಸಾಮರ್ಥ್ಯ ಮತ್ತು ಕಾರ್ಯನಿರ್ವಹಿಸುವ ಗುಣಗಳಿಗೆ ಸಂಬಂಧಿಸಿದ ಜ್ಞಾನವಾಗಿದೆ. ಆರನೇದು, ಇದು ಮೆಮೊರಿ, ಮೇಲ್ವಿಚಾರಣೆ ಮತ್ತು ಸ್ವಯಂ ನಿಯಂತ್ರಣ, ಮೆಟಾತಾರ್ಕಿಕತೆ, ಪ್ರಜ್ಞೆ, ಅವುಗಳ ಸ್ವಯಂ ಪ್ರಜ್ಞೆ, ಸ್ವಯಂ ಅರಿವಿನ ಅಧ್ಯಯನವಾಗಿದೆ. ಅರ್ಥ ಮಾಡಿಕೊಳ್ಳುವಿಕೆ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಅಮೂರ್ತತೆಯನ್ನು ಎದುರಿಸುವ ಸಾಮರ್ಥ್ಯ ಇದರಿಂದ ಹೆಚ್ಚಾಗಿದೆ. ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಹೆಚ್ಚಾಗಿದೆ. ದೀರ್ಘ ಪ್ರಪಂಚದಲ್ಲಿ ಪರಿಸ್ಥಿತಿಗಳು, ಪಾತ್ರಗಳೊಂದಿಗೆ ಗುರುತಿಸಿಕೊಳ್ಳುವಿಕೆ ಹೆಚ್ಚಾಗಿದೆ. ಸ್ಮರಣೆ ಮತ್ತು ಕಲ್ಪನೆಯ ಅಭಿವೃದ್ಧಿ, ಆಲೋಚನೆ, ತಾರ್ಕಿಕತೆ ಮುಂತಾದ ಅಂಶಗಳು ಹೆಚ್ಚಾಗಿರುತ್ತದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹಾರವನ್ನು ಸೂಚಿಸುತ್ತದೆ. ಇತರರೊಂದಿಗೆ ಸಂವಹನ ಮಾಡುವ ಸಾಮರ್ಥ್ಯ ಹೆಚ್ಚಾಗಿದೆ. ಇದು ಸೃಜನಾತ್ಮಕವಾಗಿದೆ, ಸೃಜನಶೀಲತೆಯಿಂದ ಕೂಡಿದೆ. ಉನ್ನತ ಮಟ್ಟದ ಆತ್ಮವಿಶ್ವಾಸ, ಸ್ವಯಂ ಪ್ರೇರಣೆ, ಸ್ವಯಂ ಮೌಲ್ಯಮಾಪನ, ಅಭಿವೃದ್ಧಿ ಮುಂತಾದ ಅನೇಕ ವಿಷಯಗಳನ್ನು ಈ ಮೆಟಾಕಾಗ್ನಿಷನ್ ಒಳಗೊಂಡಿದೆ ಅಂತ ಹೇಳ್ಬೋದು. ಇದು ಗುಣ ಮತ್ತು ಸ್ವಭಾವಗಳಾಯಿತು. ಹಾಗಿದ್ರೆ ಇದರ ಮಹತ್ವ ಏನು? ಮೆಟಾಕಾಗ್ನಿಷನ್ನ ಮಹತ್ವ ಏನು ನೋಡ್ತಾ ಹೋಗೋಣ. ಮೆಟಾಕಾಗ್ನಿಷನ್ನ ಅಪಾರ ಚಿಂತನಾಸಕ್ತಿಯ ಮಹತ್ವ. ತಿಳುವಳಿಕೆಯ ಬಗೆಗಿನ ತಿಳುವಳಿಕೆಯೇ ಚಿಂತನಾ ಶಕ್ತಿಯಾಗಿದೆ. ವಿದ್ಯಾರ್ಥಿಯು ತನ್ನ ಅತೀವ ಚಿಂತನಾಶಕ್ತಿಯ ತಿಳುವಳಿಕೆಯ ಪ್ರಕ್ರಿಯೆಯ ಮೇಲೆ ಪ್ರಜ್ಞೆಯನ್ನು ಹೊಂದುವನು. ಮಾಹಿತಿಯನ್ನು ಹೇಗೆ ಪಡೆಯುವುದು, ಕಲಿಕಾ ವರ್ತನೆಯನ್ನು ಹೇಗೆ ನಿಯಂತ್ರಿಸುವುದು, ತನ್ನ ಕಲಿಕಾ ಮೇಲ್ವಿಚಾರಣೆಯನ್ನು ಮಾಡುವುದು ಹೇಗೆ, ಕಲಿಕಾ ದೋಷಗಳನ್ನು ಹೇಗೆ ಪರಿಹರಿಸಿಕೊಳ್ಳುವುದು, ಕಲಿಕೆಯನ್ನು ಹೇಗೆ ಮೌಲ್ಯಮಾಪನ ಮಾಡಿಕೊಳ್ಳಬೇಕು ಎಂಬುದನ್ನು ಈ ಮೆಟಾಕಾಗ್ನಿಷನ್ ತಿಳಿಸುತ್ತದೆ. ನೆಕ್ಸ್ಟ್, ಮೆಟಾಕಾಗ್ನಿಷನ್ನ ವಿಧಗಳು ಯಾವ್ಯಾವುದು ಅಂತಂದರೆ, ಒಂದು ಪೋಷಣ ಜ್ಞಾನ, ಕಾರ್ಯವಿಧಾನ ಜ್ಞಾನ ಮತ್ತು ಷರತ್ತುಬದ್ಧ ಜ್ಞಾನ ಅಂತ 3 ರೀತಿಯ ಮೆಟಾಕಾಗ್ನಿಷನ್ ಇದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೆಟಾಕಾಗ್ನಿಷನ್ನಲ್ಲಿ 3 ವಿಧದ ಮೆಟಾಕಾಗ್ನಿಷನ್ ಇದೆ. ವಿಷಯ ಜ್ಞಾನ ಅಥವಾ ಪೋಷಣ ಜ್ಞಾನ. ಒಬ್ಬ ವ್ಯಕ್ತಿಯು ತರಗತಿಯಲ್ಲಿನ ವಿಷಯದ ಬಗ್ಗೆ ತನ್ನ ಸ್ವಂತ ಜ್ಞಾನವನ್ನು ಮೌಲ್ಯಮಾಪನ ಮಾಡುವಂತಹ ಒಬ್ಬರ ಸ್ವಂತ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಎಲ್ಲ ಮೆಟಾಕಾಗ್ನಿಷನ್ ನಿಖರವಾಗಿಲ್ಲ ಎಂಬುದು ಗಮನಾರ್ಹ. ವಿದ್ಯಾರ್ಥಿಗಳು ತಮ್ಮನ್ನು ತಮ್ಮ ಪರಿಕಲ್ಪನೆ, ಒಟ್ಟಾರೆ ಜ್ಞಾನವನ್ನು ಮೌಲ್ಯಮಾಪನ ಮಾಡುವುದರಲ್ಲಿ ಪ್ರಯತ್ನದ ಕೊರತೆಯನ್ನು ತಪ್ಪಾಗಿ ಗ್ರಹಿಸುತ್ತಾರೆ. ಅಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸುವಲ್ಲಿ ಹೆಚ್ಚಿನ ವಿಶ್ವಾಸವು ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿ ನಿಖರವಾದ ಮೆಟಾ ಅರಿವಿನ ತೀರ್ಪಿನೊಂದಿಗೆ ಹೋಗುತ್ತದೆ. ಅಂದರೆ ವಿಷಯ ಜ್ಞಾನ ಅಂದ್ರೇನು? ವಿಷಯ ಜ್ಞಾನ ಜೊತೆಗೆ ತಾನೇನು ನೋಡಿದ್ದೀನಿ, ತಾನೇನು ಕಲ್ತಿದ್ದೀನಿ ಅನ್ನೋದನ್ನು ಕೂಡ ಅದ್ರ ಜೊತೆ ತುಲನೆ ಮಾಡ್ತಾರೆ. ಸರಿ ಇದ್ದರೆ ಸರಿ ಅಂತ ಆಲೋಚನೆ ಮಾಡಿ ಅದನ್ನು ತಮ್ಮ ಅರಿವಿಗೆ ತಗೊಳ್ತಾರೆ ಅನ್ನೋದು ಒಂದು ಮೊದಲನೇ ವಿಧ. ಎರಡನೇದು ಕಾರ್ಯಜ್ಞಾನ ಅಥವಾ ಕಾರ್ಯವಿಧಾನದ ಜ್ಞಾನ. ವಿಷಯ, ಉದ್ದ, ನಿಯೋಜನೆಯ ಪ್ರಕಾರವಾಗಿರುವ ಕೆಲಸದ ಕಷ್ಟವನ್ನು ಒಬ್ಬರು ಹೇಗೆ ಗ್ರಹಿಸುತ್ತಾರೆ. ವಿಷಯ ಜ್ಞಾನದಲ್ಲಿ ಉಲ್ಲೇಖಿಸಲಾಗಿರುವ ಅಧ್ಯಯನವು ಕಾರ್ಯದ ಕಷ್ಟವನ್ನು ಮೌಲ್ಯಮಾಪನ ಮಾಡುವ ಸಾಮರ್ಥ್ಯದ ಬಗ್ಗೆಯೂ ವ್ಯವಹರಿಸುತ್ತದೆ. ಮತ್ತೊಮ್ಮೆ ಈ ಜ್ಞಾನದ ನಿಖರತೆಯು ತಮ್ಮ ಮಾರ್ಗವನ್ನು ಉತ್ತಮವೆಂದು ಭಾವಿಸಿದ ವಿದ್ಯಾರ್ಥಿಗಳು ಮೌಲ್ಯಮಾಪನಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋರು. ಅಂದರೆ ಏನರ್ಥ? ಈಗ ನಾನು ಓದ್ಬಿಟ್ಟಿದ್ದೀನಿ, ಆ ಓದಿದ್ದನ್ನು ಏನು ಮಾಡಬೇಕು? ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಕಾರ್ಯನಿರ್ವಹಿಸುತ್ತಾ ಇಲ್ವಾ ಅಂತ ಚೆಕ್ ಮಾಡೋದನ್ನು
ವಿಷಯ ಜ್ಞಾನ ಅಂತಾರೆ. ಫಾರ್ ಎಕ್ಸಾಂಪಲ್ ನಮ್ಗೀಗ ಯಾವುದೋ ಒಂದು ಮಾಡೆಲ್ ಮಾಡಿ ಅಂತ ಹೇಳಿದ್ದಾರೆ. ಸುಮ್ಮನೆ ನೋಡ್ಬಿಟ್ಟ ತಕ್ಷಣ ಮಾಡೆಲ್ ಆಗಲ್ಲ. ಆ ಮಾಡೆಲ್ ಮಾಡೋಕ್ಕೆ ಏನೇನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆಲೋಚನೆ ಮಾಡಿ ಅದನ್ನು ತೊಗೊಂಬಂದು ಕತ್ತರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದನ್ನು ಕಾರ್ಯವಿಧಾನ ತಂತ್ರ ಅಂತ ಹೇಳ್ತೀವಿ. ಮೂರನೇದು ಕಾರ್ಯತಂತ್ರದ ಜ್ಞಾನ ಅಥವಾ ಷರತ್ತುಬದ್ಧ ಜ್ಞಾನ ಅಂತ ಮೂರನೇ ಜ್ಞಾನ ಇದೆ. ಅದೇನು ಮಾಡುತ್ತೆ? ಮಾಹಿತಿಯನ್ನು ಕಲಿಯಲು ತಂತ್ರಜ್ಞಾನವನ್ನು ಬಳಸುವ ಒಬ್ಬರ ಸ್ವಂತ ಸಾಮರ್ಥ್ಯ ಯಾವುದು? ಚಿಕ್ಕ ಮಕ್ಕಳು ಇದರಲ್ಲಿ, ವಿಶೇಷವಾಗಿ ಒಳ್ಳೆಯವರಲ್ಲಿ ಮೇಲಿನ ಪ್ರಾಥಮಿಕ ಹಂತದವರೆಗೆ ವಿದ್ಯಾರ್ಥಿಗಳು ಕಾರ್ಯತಂತ್ರದ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸುವುದಿಲ್ಲ. ಸರಿ, ನನಗೆ ಒಂದು ಕಾನ್ಸೆಪ್ಟ್ ಆಯಿತು, ಮಾಡಬೇಕು. ಆ ಮಾಡೋಕ್ಕೆ ಏನು ಮಾಡಬೇಕು? ನನ್ನ ಹತ್ರ ಸಾಮರ್ಥ್ಯ ಇಲ್ಲ, ನಾನಿನ್ನೂ ಚಿಕ್ಕವನು. ಆಗೇನು ಮಾಡ್ತೀವಿ? ಬೇರೆಯವ್ರ ಜೊತೆ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನನಗೀಗ ಚಿತ್ರಾನ್ನ ಮಾಡಬೇಕು. ನನಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಗೊತ್ತು, ಆದರೆ ನನಗೆ ಸದ್ಯಕ್ಕೆ ಮಾಡೋಕ್ಕೆ ಬರಲ್ಲ, ರೆಸಿಪಿ ಗೊತ್ತಿಲ್ಲ. ಆಗೇನು ಮಾಡ್ತೀನಿ? ನನ್ನ ನಮ್ಮಮ್ಮನ ಹತ್ರ ಹೋಗಿ ಕೇಳಿಕೊಂಡು ಕಾರ್ಯತಂತ್ರ, ಅದರ ತಂತ್ರಗಾರಿಕೆ ಏನು, ರೆಸಿಪಿ ಏನು ಅಂತ ಕೇಳಿಕೊಂಡು ಅದನ್ನು ಮಾಡೋದನ್ನು ಕಾರ್ಯತಂತ್ರ ವಿಧಾನ ಅಂತ ಹೇಳ್ತೀವಿ. ಇದು ಬೆಳೀತಾ ಬೆಳೀತಾ ಏನಾಗ್ತಾ ಹೋಗುತ್ತೆ? ಡೆವಲಪ್ ಆಗ್ತಾ ಹೋಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಈ ಕಾರ್ಯತಂತ್ರ ವಿಧಾನವನ್ನು ಪ್ರಾರಂಭಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಏನಂತೀವಿ? ಈ ಹೆಸರಿನಿಂದನೂ ಕರಿತೀವಿ. ಏನು? ಮೆಟಾಕಾಗ್ನಿಷನ್ ಜ್ಞಾನ ಅಥವಾ ಪ್ಲಾನ್ ಆಫ್ ಆ್ಯಕ್ಷನ್, ಮೆಟಾಕಾಗ್ನಿಷನ್ ರೆಗ್ಯುಲೇಷನ್, ಮಾನಿಟರಿಂಗ್ ದ ಪ್ಲ್ಯಾನ್, ಮೆಟಾಕಾಗ್ನಿಷನ್ ಅನುಭವಗಳು, ಇವ್ಯಾಲ್ಯೂಯೇಷನ್ ಆಫ್ ದ ಪ್ಲ್ಯಾನ್. ನಾನು ಏನು ಪ್ಲ್ಯಾನ್ ಮಾಡಿದೆ, ಆ ಪ್ಲ್ಯಾನ್ನ ಹೆಂಗೆ ಮಾನಿಟರಿಂಗ್ ಮಾಡಿದೆ, ಅದರಿಂದ ಏನು ಅನುಭವ ಸಿಕ್ತು, ಇದನ್ನು ಕೂಡ ಮೆಟಾಕಾಗ್ನಿಷನ್ ಪರಿಕಲ್ಪನೆಯ ಹಂತಗಳು ಅಂತ ಹೇಳ್ತಾರೆ. ಇಷ್ಟೆಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಏನಾಗ್ತಾ ಹೋಗ್ತೀವಿ? ಜ್ಞಾನವನ್ನು ಪಡ್ಕೊಳ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಇಷ್ಟನ್ನು ಹೇಳಿ ಈ ಪಾಠನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.